ನಿತ್ಯಾನಿತ್ಯ ಜಗದ್ಧಾತ್ರೇ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ. ನೀವು ತಂದಿದ್ದಾಯ್ತಾ? ಸರಿ ಸರಿ ಆಯ್ತು. ಹೌದಾಯ್ತಾ? ಈಗ ತಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಪ್ರಕೃತಿಯ ಸ್ವಾಮಿತ್ವ ಉಂಟು, ಪುರುಷೋತ್ತಮ ಅಂತ ಆಯ್ತು ದೇವರಿಗೆ. ತೇನ ತ್ಯಕ್ತೇನ ಭುಂಜಿ ಇಲ್ಲ, ದೇವರು ಕೊಟ್ಟಿದ್ದನ್ನು ತಗೋ. ಮಾಗೃತ ಕಷ್ಟ ಇನ್ನೇನು ತೊಳ್ಬಾರ್ದು. ಅದರಿಂದ ಫಲ ಮಾಫಲೇಶು ಕದಾಚಾರ ಹೊಸ ಅರ್ಥ ಬರುತ್ತೆ. ಏನು ಅಂದರೆ ಫಲ ಕೇಳಬೇಡ ಅಲ್ಲ, ಫಲ ಬೇಕು ಅಂದ್ಕೊಳ್ಳೂ ಬೇಡ. ಮಾಗೃತ ಒಳಗಿಂದ ಬರೋದು, ಗೊತ್ತಾಯ್ತಾ? ಕೇಳಬೇಕು ಭಾವನೆ ಕೂಡ ಬರಬಾರ್ದು. ಅದನ್ನೇ ಪ್ರಹ್ಲಾದ ಕೇಳೋದು. ಏನಂತ ಕೇಳೋ ಮನಸ್ಸೇ ಕೊಡಬಾರ್ದು, ಇದು ಮುಖ್ಯ. ಗೊತ್ತಾಯ್ತಾ? ಇದು ಅಲ್ಟಿಮೇಟ್. ಮನಸ್ಸಿದೆ, ಬಾಯಿ ಬಿಟ್ಟು ಹೇಳೋದಿಲ್ಲ. ಊಟಕ್ಕೆ ಕೂತಿರ್ತಾರೆ, ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ಇನ್ನು ಸ್ವಲ್ಪ ಏನೋ ಕೇಳ್ತಾ ಇರ್ತಾರೆ. ದೊಡ್ಡ ಹಾಗೆಲ್ಲ ಕೇಳಬಾರ್ದು ಅಂತ ಅವ್ರಿಗೂ ಬೇಕು. ಏನು ಹಾಗೆಲ್ಲ ಕೇಳಬಾರ್ದು ಅಷ್ಟೇ. ಅದಕ್ಕೆ ಆ ಸ್ಥಿತಿ ಅಂತ ಒಂದು ಸ್ಥಿತಿ ದಾಟಿದ್ದಾರೆ. ಆದರೆ ಇನ್ನೊಂದು ಸ್ಥಿತಿ ದಾಟಿಲ್ಲ. ಏನದು ಅವ್ರಾಕೆ ಹಾಗೆ ಯಾಕೆ ಬೇಕಾದ್ರೆ ಹಾಗೆ ಅದೃಷ್ಟ ಯಾಕೆ ಅಂತ ಬೇಕಾದ್ರೆ ಕೇಳೋದಿಲ್ಲ. ಅದೇ ಈ ಒಂದು ಡೀಸೆಂಟ್ ಸ್ಟೇಜ್ ಅಷ್ಟೇ. ಅದು ಫಲಾಪೇಕ್ಷೆ ಇದ್ದರೂ ಕೂಡ ಏನು ಮಾಡೋದಿಲ್ಲ. ನಮ್ಮದು ಇಂಡೀಸೆಂಟ್ ಸ್ಟೇಜ್. ಏನದು ಅಂಥ ಫಲ ದೊಡ್ಡ ಲಿಸ್ಟೇ ಕೊಟ್ಬಿಡ್ತೀವಲ್ಲ, ಭಾರಿ ಇಂಡೀಸೆಂಟ್. ಮಾ ಗೃಹ ಕಶ್ಚಿದ ಅಂದರೆ ಶಬ್ದ ಸಾರಸ್ಯ ನೋಡಬೇಕು. ಬರೀ ಕೇಳಬೇಡ ಎಂಬ ಅರ್ಥ ಅಲ್ಲ. ಕೇಳೋಕ್ಕೆ ಇಷ್ಟನೂ ಪಡಬೇಡ, ಇಷ್ಟನೂ ಪಡಬಾರ್ದು. ಆ ಸ್ಟೇಜ್ ರೀಚ್ ಆದಾಗ ಅವನು ಆಗ ಮುಕ್ತಿಗೆ ಎಲಿಜಿಬಿಲಿಟಿ ಬರುತ್ತೆ. ಮೊದಲು ಎಲಿಜಿಬಿಲಿಟಿ ಬರೋದಿಲ್ಲ. ಸ್ವಯಂಭುವೋ ಮನುಹೋ ಮಂತ್ರೈಹಿ ಇಷ್ಟು ಹೇಳಿದ ಮೇಲೆ ಸ್ವಯಂಭುವನು ಏನು ಮಾಡಿದರು ಅದೆಲ್ಲ ಆಗಿದೆ. ಈಗಾಗಲೇ ಹೌದಲ್ಲ, ಅದೆಲ್ಲ ಆಗಿದ್ದಾಗ ಅನೇಕ ದೇಗ ಈ ದೇವರಿಗೋಸ್ಕರ ಮಾಡಬೇಕು. ಕರ್ಮ ಬಿಡೋದರಿಂದ ಕರ್ಮ ಲೇಪ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದರು. ಈ ಕರ್ಮನೇನು ಮಾಡಬೇಕಾಗಿದ್ದರೆ ಕುರ್ವತಃ ಕರ್ಮ ಲೇಪ್ಯತೆ ಐತೆ ನಾಸ್ತಿ, ಅದನ್ನು ಒಪ್ಪಿಸ್ಬೇಕು. ಮಾಡಿದ ಇಲ್ಲ ಶಿಕ್ಷೆ ಇದೆ, ದೊಡ್ಡ ಶಿಕ್ಷೆ ಇದೆ. ಅಸುರ್ಯಾಲೋಕಕ್ಕೆ ಹೋಗ್ತಾನೆ ಅವನು. ಇಂಥವ ದೇವರನ್ನು ಕೊಲ್ಲೋದು ಅಂದರೆ ಏನು? ಮಾತು ಮೀರೋದು. ಉತ್ತಮ ಹೇಳಬೇಕಾದ್ರೆ ಆಚಾರ್ಯ ಹೇಳ್ತಾರೆ, ಅಲ್ಲಿ ಹೇಳಬೇಕಾದ್ರೆ ದೊಡ್ಡವರು ಬೈಬೇಕಾದ್ರೆ ಅಂತ ಕರೆದ್ರೆ ಅದನ್ನು ನಿಂದೆ ಮಾಡಿದರೆ ಸಾಕು, ಕೊಂದಾಗಲೇ. ಅರ್ಜುನ ಹೇಳಿದ ಮಾತನ್ನು ಬರುತ್ತೆ, ಕೃಷ್ಣ ಹೇಳಿದ ಮಾತು. ಆದ್ದರಿಂದ ಗುರುನಿಂದ ಆತ್ಮಪೂಜಾಚ ನಕ್ಷೇಮಾಯ ಭವೇತ್ ಕ್ವಚಿತ್. ದೊಡ್ಡವ್ರನ್ನ ಕೊಂದಷ್ಟು ಪಾಪ ಬರ್ತದೆ. ಗೊತ್ತಾಯ್ತಾ? ಎಂದು ಕೂಡ ಚಿಕ್ಕವ್ರನ್ನ ಬೈಬೋದು ಅಂತ ಅರ್ಥ ಅಲ್ಲ ಅದಕ್ಕೆ. ದೊಡ್ಡವ್ರನ್ನ ಬೈಬಾರ್ದು ಅಂದರೆ ಚಿಕ್ಕವ್ರ ಪ್ರಸಂಗ ಬಂದರೆ ಬೈಬೋದು, ದೊಡ್ಡವ್ರನ್ನ ಹಾಗೂ ಬೈಯಾಗಿಲ್ಲ. ಯಾಕೆಂದ್ರೆ ನಿಯಮಗಳಿರ್ತದೆ. ಆಫೀಸಲ್ಲಿ ಕೆಟ್ಟದ್ದು ಮಾಡಿದ್ರು ಬೈಯಾಗಿಲ್ಲ ಅವ್ರನ್ನ. ಭಾರಿ ದೊಡ್ಡ ತಪ್ಪನ್ನು ಕೂಡ ಏನು ಮಾಡಬೇಕು ಇವರು? ರಿಕ್ವೆಸ್ಟ್ ಟೈಪ್ ಹೇಳಬೇಕು ಹೊರತು ಏನು ಹೇಳಾಗಿಲ್ಲ, ಆರ್ಡರ್ ಟೈಪ್ ಹೇಳಾಗಿಲ್ಲ. ಅಸೂರ್ಯ ದೇವರು ಮಾಡೋದಿಲ್ಲ ಅಂದರೆ ದೇವ್ರು ಹೇಳೋ ಪ್ರಸಕ್ತಿನೇ ಬರೋದಿಲ್ಲ. ಅಸೂರ್ಯಾಲೋಕಕ್ಕೆ ಅರ್ಥ ಹೇಳಿದರು, ನಿನ್ನೆ ಅದಾಯ್ತು. ಈಗ ಇನ್ನೊಂದು ಏಕೆ ಅಂತ ಯಾಕೆ ಹೇಳಿದರು? ನಿಯಮೇನ ತಮೋ ಯಾಂತಿ ಸರ್ವೇಪಿ ಭೂಮುಖಾಹಾರವು. ಮುಂದೆ ಹೇಳ್ತಾರೆ, ದೇವ್ರು ಯಾರು? ಏನು ಬಿಡಿ ಏನು ಮಹಾ ಇದೆಲ್ಲ ಮಾಡಲಿಕ್ಕೆ ಅಂದರೆ ಯಾರು ಗೊತ್ತಾ ಅಂತ ಹೇಳ್ತಾರೆ. ಅವ್ರು ಯಾರು ಗೊತ್ತಾ? ಅವರು ಹೇಳ್ತಾರೆ, ಯಾರೋ ನಮ್ಮಂತೆ ಅಂತ ತಿಳ್ಕೊಂಡ್ಬಿಡ್ಬೇಡ. ಅನೇಜ ದೇಕಂ ಮನಸೋ ಜೀವಿಯೋ ನೈನದ್ದೇವ ಆಪ್ನುವನ್. ಅಪ್ನುವನ್ ಆಗಿಬಿಟ್ಟಿದೆ. ಆಪ್ನುವನ್ ಪೂರ್ವಮರ್ಷತ್ ತದ್ಧಾವತೋ ಅನ್ಯಾನತ್ತೇತಿ ತಿಷ್ಠತ್ ತಸ್ಮಿನ್ನಪೋ ಮಾತರಿಶ್ವಾದಧಾತಿ. ಅನೇಜತ್ ಏಕಂ ಮನಸಃ ಜೀವೀಯಃ ನ ಏನತ್ ದೇವಾಃ ಆಪ್ನುವನ್ ಪೂರ್ವಂ ಅರ್ಷತ್ ತತ್ ಧಾವತಃ ಅನ್ಯಾನ್ ಅತ್ತೇತಿ ತಿಷ್ಠತ್ ತಸ್ಮಿನ್ನಪಃ ಮಾತರಿಶ್ವಾದಧಾತಿ. ಅನೇಜತ್ ದೇವ್ರ ಮಹಿಮೆ ನೋಡಿ ಹೇಗಿದೆ. ನೋಡೋದು ಸುಮ್ಮನೆ ಒಗಟಿದ್ದಾಗಿರುತ್ತದೆ. ಅನೇಜತ್ ಏಕಂ ಎರಡನೇದು. ಮನಸಃ ಜೀವೀಯಃ ನ ಏನತ್ ದೇವಾಃ ಆಪ್ನುವನ್ ಪೂರ್ವಂ ಅರ್ಷತ್ ತತ್ ಧಾವತಃ ಅನ್ಯಾನ್ ಅತ್ತೇತಿ ತಿಷ್ಠತ್ ತಸ್ಮಿನ್ ಅಪಃ ಮಾತರಿಶ್ವಾದಧಾತಿ. ಅನೇಜತೆ ಇದು ಈಜಲ್ರ ಕಂಪನೆ ಅಂತಿರೋ ಧಾತು. ಅನೇಜತ್ ಅಂದರೆ ಯಾರಿಗೂ ಕಂಪಿಸೋದಿಲ್ಲ. ಅಭಯಂ, ದೇವರ ಅಭಯ. ಯಾತಕ್ಕೆ? ಮೇಲೆ ಯಾರು ಇದ್ರೆ ತಾನೇ ಇರಲಿಕ್ಕೆ. ಆದ್ದರಿಂದ ಅಭಯಂ, ದೇವರು ನಿರ್ಭೀತನಾಗಿದ್ದಾನೆ.
ಕಂಪನಾದಿ ದೇವರಿಗೆ ಬಂತು ಅದೆಲ್ಲ ದೋಷ ಯಾವ ಕಂಪನಾದಿಗಳು ಇವನಿಂದ ಎಲ್ಲರಿಗೂ ಕಂಪನ ಇದೆ, ದೇವರಿಗೆ ಯಾರಿಂದನೂ ಕಂಪನ ಇಲ್ಲ. ಹಾಂ ಹೌದು. ಕುಂಠಲ ಅಂದರೆ ಭಯ, ನಡುಕ ಇಲ್ಲದವು. ನಡುಕ ಏನು ತೋರಿಸುತ್ತೆ? ಭಯದ ನೆಕ್ಸ್ಟ್ ಸ್ಟೇಜ್ ಅದು. ಭಯ ಜಾಸ್ತಿ ಅಂತ ನಡುಕ್ತಾರೆ ಚಳಿ. ಆ ಥರದ ಭಯ ಸುಮ್ಮನೆ ಇದ್ದರೆ ತೋರಿಸೋದು, ಜಾಸ್ತಿ ಇದ್ದರೆ ನಡುಕ್ತಾರೆ. ಅದಕ್ಕೆ ಅನೇಜತ್ ಏಕಂ, ಅದೇ ಏಕವನ ಏಕ ಸವಹ್ಯ. ಯಾರು ಏಕಂ? ವಿಷ್ಣು. ಮನಸಃ ಜವೀಯ. ಎಷ್ಟು ವೇಗ ಅಂದರೆ ಮನಸ್ಸಿಗಿಂತ ವೇಗ. ಮನಸ್ಸು ರುದ್ರದೇವರಿಗಿಂತ ವೇಗ, ಬರೀ ಮನಸ್ಸಲ್ಲ. ಅದು ಅಭಿಮಾನಿ ದೇವತೆ. ಇವತ್ತು ಇದಕ್ಕಿಂತ ಬಸ್ಗಿಂತ ಕಾರ್ ಫಾಸ್ಟ್ ಹೋಗುತ್ತೆ ಅಂತ ಕೇಳಿದರೆ ಏನರ್ಥ? ಅದಕ್ಕೆ ಏನರ್ಥ? ಅಭಿಮಾನಿ ದೇವತೆ ಬೇರೆ ಇದ್ದಾನೆ, ಅದೇ ಹೋಗುತ್ತದೆ, ಬಿದ್ದುಬಿಡ್ತಾರೆ ಅಷ್ಟೇ. ಆ ಡ್ರೈವ್ ಮಾಡೋದು ಗೌರಕ್ಕೆ ಅನುಕೂಲ ಇದೆ ಅದರಲ್ಲಿ. ಮನಸ್ಸೋ ಜವೀಯ. ಜವೀಯ ಅಂದ್ರೇನು? ವೇಗ ಒಂದೇ. ಜವ ಅಂದರೆ ವೇಗ. ಮನೋಜವಂ ಮಾರುತ ತುಲ್ಯ ವೇಗಂ ನೆನ್ಪು ಮಾಡ್ಕೋಬೇಕು. ನೈನದ್ದೇವ ಆಪ್ನುವನ್ ಪೂರ್ವ ವರ್ಷತ್. ನೈನದ್ದೇವ ಆಪ್ನುವನ್, ಯಾವ ದೇವತೆಯನ್ನು ಪೂರ್ತಿ. ನಮೇ ವಿದು ಸುರಗಣಾ ಪ್ರಭವಂ ಮೇ ಮಹರ್ಷಯ. ಭಗವದ್ಗೀತೆಯಲ್ಲಿ ಬಂದಿದೆ. ಯಾರು ಅದನ್ನು ದೇವರನ್ನು ತಿಳಿಯೋಕ್ಕಾಗೋದಿಲ್ಲ ಯಾರೂ ಕೂಡ. ನೈನದ್ದೇವಾಹ, ದೇವ ಬಹುವಚನ ಯಾತಕ್ಕೆ ಅಂದರೆ ಇವರೆಲ್ಲ ಒಟ್ಟಾಗಿ ಸೇರಿದ್ರು ಕೂಡ. ದೇವ ಅಂದರೆ ಒಬ್ಬರು, ಮನುಷ್ಯರಿಗೆ ಆಗಲ್ಲ. 4 ಜನ ಬಂದರೆ ಆಗತ್ತೆ, ಆನೆ ಬಂತು ಆಗತ್ತೆ. ದೇವಾಹ ಅಂದರೆ ಉಪಲಕ್ಷಣ. ದೇವಾದಯ ಬಹುವಚನ ಮಾಧ್ಯರ್ಥೆ. ದೇವರೇ ತಿಳಿದು ಉಳಿದವರು ತಿಳಿತಾರಾ? ಯಾರೂ ತಿಳಿಯೋದೇ ಇಲ್ಲ. ದೇವಾ ಶಬ್ದ ಆಯಿತು. ಅಪ್ನುವನ್ ಪೂರ್ವ ವರ್ಷದ ದೇವರು ಮಾತ್ರ ಅವ್ರು ಮೊದಲೇ ತಿಳ್ಕೊಬಿಟ್ಟಿರ್ತಾರೆ. ಇವ್ರು ಏನು ಮಾಡಿದ್ರು ಇವ್ರಿಗೆ ತಿಳಿಯೋದಿಲ್ಲ. ದೇವ್ರು ಇವ್ರಿಗೆ ಎಲ್ಲ ಕಾಲಕ್ಕೂ ಗೊತ್ತು. ಅಪೂರ್ವ ಅರ್ಷತ್, ಋಷಜ್ಞಾನಿ ಆದ್ದರಿಂದಾಗಿಯೇ ಬಂತು. ತತ್ ಧಾವತೋ ಅನ್ಯಾನತ್ತೇತಿ ತಿಷ್ಠತ್. ದೇವ್ರ ಮಹಿಮೆ ಏನು ಗೊತ್ತಾ? ಓಡೋಗ್ತೀವಿ, ಓಡೋದ್ರೆ ನಿಗಿಂತ ಮುಚ್ಚಿ ಹೋಗಿರ್ತಾರೆ. ಈ ಕಡೆ ಓಡ್ತಾರೆ. ನಮ್ಮ ಟ್ರಾಫಿಕ್ ಏನು ಮಾಡ್ತಾರೆ? ವೈಲೆಟ್ ಮಾತ್ರ ಹೋಗಿಬಿಡ್ತಾರೆ. ಅಲ್ಲಿ ಹಿಡಿದಿರ್ತಾರೆ, ಆಗಲೇ ನಿಂತ್ಕೊಬಿಟ್ಟು ಸ್ವಾಗತ ಒಳಗೆ ನಿಂತಿರ್ತಾರೆ. ಅದಕ್ಕೆ ಪೂರ್ವ ವರ್ಷತ್ ದೇವ್ರು ಏನು ಮಾಡ್ತಾರೆ? ಓಡೋರಿಗಿಂತ ಮುಂಚೆ ಹೋಗಿಬಿಟ್ರೆ. ತಿಷ್ಠತ್ ಧಾವತಿ ಅತ್ತೆ, ತಿಷ್ಠತ್ ಅತ್ತೆ. ಪರಮಾತ್ಮ ಹೇಗೆ ಅಂದರೆ ಓಡೋರು ಓಡಿಸಿಯೋದಿಲ್ಲ, ನಿಂತ್ಕೊಂಡೇ ಹಿಡಿತಾನೆ. ಅದಕ್ಕೆ ಸರ್ವತ್ರ ವ್ಯಾಪ್ತರಾದ್ರಿಂದಾಗಿಯೇ ಎಲ್ಲಿ ಹೋಗ್ತೀವಿ ಹೋಗೋತಾರಲ್ಲ ಹಾಗೆ. ತದ್ಧಾವತೋ ಅನ್ಯಾನ್ ಅತ್ತೇತಿ ತಿಷ್ಠತೆ. ಓಡೋರೆಲ್ಲ ಯಾತಕ್ಕೆ ಕೊಡ್ತಾರೆ? ಭಯಪಟ್ಟು ಓಡ್ತಾರೆ. ನೀವು ಮಾಡಿಲ್ವಲ್ಲ, ಓಡೋರು ಬಿಡೋದಿಲ್ಲ, ನಿಂತ್ಕೊಂಡೇ ಹಿಡಿತಾನೆ. ತಿಷ್ಠತೆ. ಇನ್ನು ಓಡ್ತಿರ್ತಾನೆ, ಗನ್ ತೋರಿಸಿ ಏನು ಮಾಡ್ತಾನೆ? ಓಡೋ ನಿಲ್ತಾನೆ ತಕ್ಷಣ. ತಿರುಗಿ ಬಾರ್ತಾನೆ, ಕೊಂಡೋಗಿ ಬಿಡ್ತಾನೆ. ಯಾಕೆ? ನಿಂತ್ಕೊಂಡೇ ಮಾಡ್ತಾನೆ ಕೆಲಸನ. ಅದು ಅವನು ಓಡಿ ಮಾಡೋಕ್ಕಾಗದೇ ಇರೋ ಕೆಲಸ ನಿಂತ್ಕೊಂಡು ಮಾಡ್ತಾನೆ. ಅತ್ತೇತಿ ತಿಷ್ಠತೆ. ಹಬ್ಬ ಇವನೇ ಭಾರಿ ಸರ್ವೋತ್ತಮನಾದ, ಅವನು ಕರ್ಮ ಮಾಡಿ ಅಂತ ಹೇಳಿದ್ರಲ್ಲ, ಆಯ್ತು ಒಪ್ಪಿಸ್ತೇವೆ ಅಂತ. ಯಾರಿಂದ ಒಪ್ಪಿಸ್ಬೇಕು? ನೀನು ಡೈರೆಕ್ಟ್ ಕೊಡೋಕ್ಕೆ ಬರೋಲ್ಲ. ಏನು ಮಾಡಬೇಕು? ತಸ್ಮಿನ್ ಅಪೋ ಮಾತರಿಶ್ವಾದಾತಿ. ಮಾಡೋ ಕರ್ಮ ಅವ್ರಿಗೆ ಒಪ್ಪಿಸು, ಅವ್ರು ನನಗೆ ಒಪ್ಪಿಸ್ತಾರೆ ಅಂತೇಳಿ. ಗೊತ್ತಾಯ್ತಾ? ಮತ್ತು ಮ್ಯಾನೇಜರ್ ಕೈಲಿ ಯಾರು ದುಡ್ಡು ಕೊಡ್ತಾರೆ? ಹೋಗಿ ಎಲ್ಲಿ ಕೊಡ್ತಾರೆ? ಕ್ಯಾಶಿಯರ್ ಕೈಲಿ ಕೊಡ್ತಾರೆ. ಇಸ್ಕೋಬೇಕಾದ್ರೆ ಮ್ಯಾನೇಜರ್ ಇಸ್ಕೋತಾರೆ, ಕ್ಯಾಶಿಯರ್ ಅಲ್ಲೇ ಕೊಡಬೇಕು, ಅಲ್ಲೇ ತೊಗೋಬೇಕು. ಆಮೇಲೆ ಸೊ ವಾಯುದೇವರ ಮೂಲಕ ಹೋಗಬೇಕು. ವಾಯುದೇವರ ಮೂಲಕ ಅನುಸಂಧಾನ ಮಾಡಬೇಕಾದ್ರೆ ದೇವರಿಗೆ ವಾಯುದೇವರ ಮೂಲಕ ಬಂತು. ವಾಯುದೇವರ ಮೂಲಕ ಬಂತು ಅಂತ ಹೇಳಬೇಕು. ಅವ್ರು ಹೇಗೆ ಬಂತು? ಪೋಸ್ಟ್ ಮ್ಯಾನ್ ದುಡ್ಡು ಕೊಟ್ಟ ನಿಮಗೆ, ಒಳ್ಳೆ ಪ್ರಾಣ ಇದೆಯಾ ಇಲ್ಲೋ? ಇದ್ರ ಕೊಡೋಕ್ಕೆ ಬರ್ತಿದ್ದೀರ. ಸೊ ಯಾರು ಕೊಡಿಸಿದ್ರೆ? ಈಗ ಪ್ರಾಣದೇವ್ರು ಕೊಡಿಸೋಕ್ಕಾಗಲಿಲ್ಲ. ಸೊ ಕೊಟ್ಟಿದ್ದು ದೇವರೇ, ಆ ಮಾತು ವ್ಯತ್ಯಾಸ ಇಲ್ಲ. ಬಟ್ ಏನಾಗಬೇಕದು? ಪ್ರೊಸೀಜರ್ ಪ್ರಕಾರ ಇವ್ರು ಕೊಡ್ತಾರೆ. ಅನೇಜದೇಕಂ ಮನಸೋ ದೇವಿಯೋ ನೈನದ್ದೇವ ಅಪ್ನುವನ್ ಪೂರ್ವಂ. ಎಷ್ಟು ಸಿಂಪಲ್ ವೇದವಾಗಿದೆ ಅಂತ ಕೇಳಿದರೆ, ಶಾಸ್ತ್ರವಾಕ್ಯ ಪುರುಷಾಣ ಭಾರಿ ಸಿಂಪಲ್. ಇವು ಅನಂತರದ್ದೇ ಭಾರಿ ಕಷ್ಟ ಆಗಿದೆ. ಗೊತ್ತಾಯ್ತಾ? ಒಂದೊಂದು ಪದನೂ ಏನೇನೂ ಕಷ್ಟ ಇಲ್ಲ. ಬಟ್ ಅವೆಲ್ಲ ಎಂಥ ಪದಗಳು? ಮಿಸ್ಟೇಕ್ ವರ್ಡ್ಸ್ ಅವೆಲ್ಲ. ಈ ರೀತಿ ಪದಗಳಲ್ಲ. ಅದು ಕಾನ್ಸೆಪ್ಟ್ ಮಾತ್ರ ಹೇಳುತ್ತವೆ. ಕಾನ್ಸೆಪ್ಟ್ ಅರ್ಥ ಅಂದರೆ ಕಾನ್ಸೆಪ್ಟ್ ಇದ್ದವ್ರಿಗೆ ಅರ್ಥ ಆಗುತ್ತೆ, ಉಳಿದವ್ರಿಗೆ ಅರ್ಥ ಆಗೋದಿಲ್ಲ. ಕೋಡ್ ವರ್ಡ್ಸ್ ಅಂದರೆ ಯಾರಿಗೆ ಅರ್ಥ ಆಗೋದು? ಕೋಡ್ ವರ್ಡ್ಸು ತಿಳ್ಕೊಂಡು ಉಳಿದವ್ರು ಕೋಡ್ ವರ್ಡ್ಸ್ ಅಂತಾರೆ. ಕೋಡ್ ವರ್ಡ್ಸೇ ಅಲ್ಲ ಅವು, ಸಂಬಂಧಪಟ್ಟವರಿಗೆ ಮಾತ್ರ ತಿಳಿದು. ತಸ್ಮಿನ್ ಅಪೋ ಮಾತರಿಶ್ವಾದ, ಮಾತರ್ಮೇ ಮಾತರಿಶ್ವನ್ ವಾಯುದೇವರ ಹೆಸರು. ಅಪಹ ಅಂದ್ರೇನು? ಕರ್ಮಾಣಿ ಅಂತ. ನೀರಿಗೆ ಅಪಹ ಅಂದರೆ ಒಂದರ್ಥ ನೀರು, ಇನ್ನೊಂದರ್ಥ ಕರ್ಮಗಳು ಅಂತ ಅರ್ಥ. ಅದು ಯಾವುದೇ ಕರ್ಮ ನೀರು ಹಾಕೊಂಡು ಯಾಕೆ ಬಿಡ್ತಾರೆ ಅಂದರೆ ಕರ್ಮಕ್ಕಿದು ರಿಜಿಸ್ಟ್ರೇಷನ್. ಅದು ನೀರು ಮಾಡಬೇಕಾದ್ರೂ, ಸಂಕಲ್ಪ ಮಾಡಬೇಕಾದ್ರೂ ನೀರಿರಬೇಕು, ಕೃಷ್ಣ ಆಡ್ಬೇಕಾದ್ರೂ ನೀರಿರಬೇಕು. ಕರ್ಮ ಅದರಿಂದ ವಾಯುದೇವರು ತೊಗೊಂಡು ಮುಂದಕ್ಕೆ ಅಪ್ಲೈ ಮಾಡ್ತಾರೆ. ಗೊತ್ತಾಯ್ತಾ? ಅದು ನೀರಿಗೆ ಬಿಡಬೇಕು. ಬರೀ ಪಾತ್ರೆಯಲ್ಲಿ ಹಾಕಿದ್ರು ಕೂಡ ಅಲ್ಲಿ ಪಾತ್ರೆಯಲ್ಲಿ ಬಿಡಬೇಕು. ಪಾತ್ರೆ ಉಳಿದವರು ಅಧಿಷ್ಠಾನಗಳಷ್ಟೇ. ಕೆರೆಗೆ ಚೆಲ್ಲಿ ಅದು ವಾಯುದೇವರ ಮೂಲಕನೇ ಚೆಲ್ಲಬೇಕು. ವಾಯುದೇವರ ಮೂಲಕ ಇಸ್ಕೋಬೇಕು ಕೂಡ. ಅನೇಕ ನಿರ್ಭಯತ್ವಾತ್ ತದೇಕಂ ಪ್ರಾಧಾನ್ಯತಸ್ತಥಾ ಸಮ್ಯಕ್ ಜ್ಞಾತುಮಶಕ್ಯತ್ವಾತ್ ಅಗಮ್ಯಂ ತತ್ಸುರೈರಪಿ.
ಸ್ವಯಂತು ಸರ್ವಾನಗಮತ್ ಪೂರ್ವಮೇವ ಸ್ವಭಾವತಃ ಅಚಿಂತ್ಯ ಶಕ್ತಿತಶ್ಚೈವ ಸರ್ವಗತ್ವಾಚ್ಯ ತತ್ಪರಂ ದ್ರವತೋ ಅತ್ತೇತಿ ಸಂತಿಷ್ಠತ್ ತಸ್ಮಿನ್ ಕರ್ಮಾಣ್ಯಥಾನ್ಮರತ್ ಮಾರುತೇವ ಯತಶ್ಚೇಷ್ಟಾಃ ಸರ್ವಾತಾ ಹರೈರ್. ಇಷ್ಟು ಹೇಳಿದ್ರೆ ಆಚಾರ್ಯ ಒಂದು ಮಾತು ತಮ್ಮದಿಲ್ಲ. ಇತಿ ಬ್ರಹ್ಮಾಂಡ್ಯ ಮುಗಿದೋಯ್ತು. ಇತಿ ಬ್ರಹ್ಮಾಂಡ ಅಂದರೆ ಅದು ಮೂಲಕ್ಕೆ ಎಷ್ಟು ತೋರಿಸ್ತಾ ಹೋಗ್ತಾರೆ. ಪ್ರಮಾಣ ಕೊಡದೆ ಮಾತಾಡಬಾರ್ದು. ಗೊತ್ತಾಯ್ತಾ? ಎಂಥವರು ಕೂಡ ನನ್ನ ಮಾತು ಕೇಳುವಂತಾರೆ. ಆಚಾರ್ಯ ಇಲ್ಲ ನೋಡಿ ಪ್ರಮಾಣ ಇದೆ. ಇದು ಸರ್ವ ಮೂಲ. ಸರ್ವ ವಿಷಯಕ್ಕೂ ಮೂಲ ತೋರಿಸ್ತಾರಲ್ಲ, ಸರ್ವ ಮೂಲ. ಮೂಲ ಹೀಗಿದೆ ಅಂದರೆ ತಾವು ಹೇಳಿದ್ರು ಅಂತ ಹೇಳೋಕ್ಕೆ ಆಚಾರ್ಯಗೆ ಇಷ್ಟ ಇಲ್ಲ. ಏನು ತೋರಿಸ್ಬೇಕು? ಕೋರ್ಟ್ ಸುಮ್ಮನೆ ಮಾತಾಡಿ ಕೇಳೋದಿಲ್ಲ. ಏನು ಮಾಡಬೇಕು ಅವರು? ವಿತ್ ಪ್ರೂಫ್ ತೋರಿಸ್ಬೇಕು. ಇಲ್ಲವರೆ ಕಳಿಸ್ಬಿಡ್ತಾರೆ ಆ ಕಡೆ. ಇದನ್ನು ಅರ್ಥ ಆಚಾರದೇನಿದು ಅಧ್ಯಾತ್ಮದ ಕೋರ್ಟ್ ಇದು. ಅದು ವಿಥೌಟ್ ಪ್ರೂಫ್ ಮಾತಾಡಬಾರ್ದು ಯಾವಾಗ. ಅದನ್ನು ತೋರಿಸ್ತಾರೆ. ಅಲ್ಲಿಗೆ ಇರಲಿ, ನಾಳೆ ದಿವಸ ಕಂಟಿನ್ಯೂ ಮಾಡಿ. ಇವಾಗ ಸಾಯಂಕಾಲ ಬರೋರಿಗೆ ಎರಡಿದೆ ಚಾಯ್ಸ್. ನಿಮ್ಮ 4ರೊಳಗೆ ಬಂದರೆ ಮುಂದೆ ಕೊಡ್ಬೋದು ಅಂತ ಹೇಳಿದ್ದಾರೆ. 4ರೊಳಗೆ ಬಂದರೆ 4ರೊಳಗೆ ಅಲ್ಲಿದ್ದರೆ ಪೂರ್ತಿ ಮುಂದಿನ ಕೊಡಿಸ್ತಾರೆ. ಗೊತ್ತಾಯ್ತಾ? ಆಮೇಲೆ 5ಕ್ಕೆ ಬಂದರೆ ಸ್ವಲ್ಪ ನಿಮಗೆ ಇಕ್ಕಟ್ಟಾಗ್ಬೋದು, ಹಿಂದೆ ಕೊಡಬೇಕಾಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಅನುಕೂಲ ನೋಡಿಕೊಂಡ್ರೆ ಆಯ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಾಮಲಾಲಯಃ.